ರಮಣ, ಇದರಲ್ಲಿ ಆ ಹುಡುಗಿ ಹೆಸರು ಅಡ್ರೆಸ್ಸು ತೆಗೆಸ್ಬಿಟ್ಟು ನಿನ್ನ ಮಗಳ ಹೆಸರು ನಿನ್ನ ಅಡ್ರೆಸ್ಸು ಪ್ರಿಂಟ್ ಮಾಡಿಸು. ಅದೇ ಮುಹೂರ್ತದಲ್ಲಿ ಮದುವೆ ಮಾಡೋಣ. ಅಪ್ಪಯ್ಯ ಹಾಲು. ಪಟೇಲ್ರೆ ಪೇಪರ್ ಅಲ್ಲಿ ನಿಮ್ ಫೋಟೋ ಬಂದ್ಬಿಟ್ಟೈತೆ. ಇದ್ರಲ್ಲಿ ಏನ್ ಬಂದೈತೆ ಗೊತ್ತಾ? ಈ ಫೋಟೋದಲ್ಲಿರೋ ಹುಡ್ಗ ನನ್ನ ಮನಸ್ಸನ್ನು ಕದ್ದು ಓಡಿ ಹೋಗಿದ್ದಾನೆ, ಹುಡುಕಿ ಕೊಟ್ಟವ್ರಿಗೆ ಭಾರಿ ಬಹುಮಾನಂತೆ. ಹಂಗಂತ ಅದಕ್ಕೆ ಪೇಪರ್ ಅಲ್ಲಿ ಫೋಟೋ ಹಾಕ್ಸ್ಬಿಟ್ಟಾಳೆ. ಇಲ್ಲಿ ನೋಡಿ. ಅಂಜಿ, ಇದು ನಿಜವಾದ ಪ್ರೀತಿ ಅಂತೇನೋ? ನೀವೇ ಪ್ರೇಮದ ಬತ್ತಿ ಅಂಟಿಸ್ಬಿಟ್ಟು ಬಂದಿದ್ರಲ್ಲ ಪಟೇಲ್ರೆ, ನನ್ಗನ್ಸುತ್ತೆ ಅತ್ತಿಗೆ ಮನ್ಸಲ್ಲಿ ನಿಮ್ ಮೇಲೆ ಪ್ರೀತಿ ಹುಟ್ಟಿರ್ಬೇಕು. ಏನಂತೀರಾ ಇದನ್ನ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನನಗ್ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ದೇವ್ರು ದೊಡ್ಡವನು. ಇಲ್ಲಿ ರೀ ಇಲ್ಲಿ ನೋಡಿ, ಆ ಹುಡುಗಿ ನಮ್ ರಾಜನ್ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಬೇರೆ ಲಗ್ನ ಪತ್ರಿಕೆ ಹೊಡ್ಸೋದನ್ನ ಮೊದ್ಲು ನಿಲ್ಸಿ. ಅಷ್ಟು ಸಲೀಸಾಗಿ ಬಿಟ್ಬಿಡಕ್ ಆಗುತ್ತ ಅವಳನ್ನ? ನಿಮಗೆ ಅವಮಾನ ಮಾಡಿದ ಅವಳ ಕಿವಿ ಹಿಡ್ಕೊಂಡು ಎಳ್ಕೊಂಡ್ಬಂದು ನಿಮ್ ಕಾಲ್ ಮೇಲೆ ಬೀಳಿಸಿ ಕ್ಷಮೆ ಕೇಳಿಸ್ತೇನೆ. ಆಮೇಲೆನೆ ಮದುವೆ ಮಾತು. ನೀನ್ ನನ್ನ ಮಗ ಏನೋ? ನಾನ್ ನಿನ್ನೆ ಕೇಳ್ತಾ ಇರೋದು ನೀನ್ ನನ್ನ ಮಗನ ಅಂತ. ಏನ್ರಿ ನೀವು ಮಾತಾಡ್ತೀರಿ? ಸುಮ್ನೆ ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಲಗ್ನ ಪತ್ರಿಕೆನ ಹರಿದು ನನ್ನ ಮುಖದ ಮೇಲೆ ಬಿಸಾಕ್ ಹೋದ ಹುಡುಗಿನ ಇನ್ನು ಪ್ರೀತಿ ಮಾಡ್ತೀಯ? ಅವಳನ್ನೇ ಮದುವೆ ಮಾಡ್ಕೋತೀಯನೋ? ರಾಜ ರಾಜ, ಏನು ನೀನ್ ಮಾಡಿದ್ದು? ఎవరిది గుర్రం మీద వస్తున్నారు కదా? ನನ್ನ ಮಗಳು. ಮದುವೆ ದಿನ ಹತ್ರ ಬಂತಲ್ಲ, ರಾಜ ಹುಡುಗಿನ ನೋಡ್ಲಿ ಅಂತ ನಾನೇ ಹೇಳಿ ಕಳಿಸ್ದೆ. ಆಮೇಲೆ ಹುಡುಗಿನ ತೋರ್ಸದೆ ಮದುವೆ ಮಾಡ್ಬಿಟ್ರಲ್ಲ ಅಂತ ಅಳಿಯಂದ್ರು ಕೋಪ ಮಾಡ್ಕೋಬಾರ್ದು ನೋಡಿ, ಅದಕ್ಕೆ. ರಾಜ, ನೀನು ಈ ಹುಡುಗಿನ ಮದುವೆ ಆಗ್ತೀಯಕಂದ? ನನ್ಗೇನೋ ಕಾಡು ಪಾಪ ತರ ಕಾಣಿಸ್ತಾವಳೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಒಳಗ್ ನಡ್ರಿ. ಈಗ ಬಂದ್ಬಿಡ್ತೀನಿ. ರಾಜ ನೋಡಪ್ಪ, ಇವಳೇ ನನ್ ಮಗಳು ಮನೋಹರಿ. ಕಟ್ಗಳವನು ಶ್ರೀಹರಿ. ಅಮ್ಮ ಮಾವನತ್ರ ಮಾತಾಡೋಣ ಅನ್ಸುತ್ತೆ. ಒಳ್ಳೆ ಕಾಟಿ ಬೆಲ್ಲ ಇದ್ದಂಗ ಅವನೇ. ಕಚಪಚ ಅಂತ ತಿನ್ಬಿಡ್ನ ಅನ್ಸುತ್ತೆ. ಮಾತಾಡ್ಸಮ್ಮ, ಮಾವನ್ಗೂ ಸಂತೋಷ ಆಗತ್ತೆ. ನಾಚಿಕೆ ಆಯ್ತದೆ. ನಿಮ್ ಮಗಳಿಗೆ ತುತ್ತೂರಿ ಊದ ಅಭ್ಯಾಸ ಯಾಕೆ? ಅವಳಿಗೆ ಗಂಡಸರನ್ನ ನೋಡಿ ನಾಚಿಕೆ ಆದ್ರೆ ಬಾಯಲ್ಲಿ ಬೆರಳಿಟ್ಕೊಂಡ್ಬಿಡ್ತಾಳೆ. ನಾಚಿಕೆ ಆದಾಗ ಬೆರಳಿಟ್ಕೊಂಡ್ ಚೀಪ್ತಾಳ? ಅದು ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಆಗ್ಬಿಟ್ಟಿದೆ. ಚಿಕ್ಕ ವಯಸ್ಸಲ್ಲಿ ಚೀಪಿದ್ರೆ ಮೊಗ ಅನ್ಕೋತಾರೆ. ಮದ್ವೆ ವಯಸ್ಸಿಗೆ ಬಂದ್ಮೇಲೆ ಚೀಪಿದ್ರೆ ನೋಡೋರ್ಗೆ ಅಸಹ್ಯ ಆಗಲ್ವಾ? ಏಯ್, ಬಾಯ್ ಮುಚ್ಚ ಸಾಕು. ನಿನ್ನೆ ಅವಳು ನೋಡೊಂದೋಳು, ನೀನ್ ನಡಿಯಮ್ಮ ಒಳಗೆ. ಪಟೇಲ್ರೆ, ಈ ತುತ್ತಿರಿನ ಬೇಕಾದ್ರೆ ನನ್ ತಲೆ ಕಟ್ಟಿ ನಾನ್ ಅನ್ಭವಿಸ್ತೀನಿ. ನೀವು ಮಾತ್ರ ಮದುವೆ ಮಾಡ್ಕೊಳಕ್ ಹೋಗ್ಬೇಡಿ. ರಾಜ, ಇಂಥ ಮಂಕುದಿಣ್ಣೆಯನ್ನು ಕಟ್ಕೊಂಡು ಜೀವನ ಪೂರ್ತಿ ನಿನ್ ಕಷ್ಟ ಅನುಭವಿಸೋದನ್ನ ನೋಡೋ ಶಕ್ತಿ ನನಗಿಲ್ಲಪ್ಪ. ನೋಡು, ನಿಮ್ಮ ಅಪ್ಪನ ಎದುರಾಕೊಂಡ್ರು ಚಿಂತೆ ಇಲ್ಲ. ಈ ಮದುವೆ ನನಗಿಷ್ಟ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡೋ ಚಿನ್ನ. ಇಲ್ಲಮ್ಮ, ಎಲ್ಲೋ ಅನಾಥವಾಗಿ ಬಿದ್ದಿದ್ ನನ್ನನ್ನ ಜೋಪಾನ ನಮ್ ತಂದೆ ಎತ್ಕೊಂಡ್ಬಂದ್ ಸಾಕು ನನಗೊಂದು ಜೀವನ ಕೊಟ್ಟಿದ್ದಾರೆ. ಅಂತ ತಂದೆ ಕೊಟ್ಟು ಮಾತ್ರ ನಾನು ತಪ್ಪೋದಿಲ್ಲ. ಯಾರು ಏನೇ ಹೇಳಿದ್ರು ನಾನ್ ನನ್ನ ನಿರ್ಧಾರ ಬದಲಾಯಿಸಲ್ಲ. ರಾಜ, ಅಮ್ಮ ನೀವೇನು ಯೋಚನೆ ಮಾಡ್ಬೇಡಿ. ನಾನು ಇದಕ್ಕೊಂದು ಫಿಟ್ಟಿಂಗ್ ಇಟ್ಟೇ ಇಡ್ತೀನಿ. ಪಟೇಲ್ರೆ, ನೀವು ಆ ಹುಡುಗಿ ವಿಚಾರದಾಗ ಗಲಾಟೆ ಮಾಡೋ ಬದಲು ನಮ್ಮೂರ್ ಮಿನಿಸ್ಟರ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಪ್ಪ? ಅಲ್ಲ, ನಮ್ಮೂರ್ಗೆ ಮಿನಿಸ್ಟರ್ ಆಗಿ ಬಂದಿದ್ರೆ ಸುಲಭ ಶೌಚಾಲಯ ಕಟ್ಬೋದಾಗಿತ್ತು. ನಮ್ಮೂರ್ ಪಿಳ್ಳೆಗಳಿಗೂ ನಮ್ಗೂ ಒಳಗಡೆ ಕುಂತ್ಕೊಂಡು ಹೋದಕ್ಕೆ ತುಂಬಾ ಅನುಕೂಲ ಆಗಿರ್ತಿತ್ತು. ಏನಂತೀರಾ? ನಿನಗೂ ಒಂದೊಂದ್ಸರಿ ತಲೆ ಚೆನ್ನಾಗಿ ಹೊಡ್ತದೆ. ಬಾ ಗದ್ದೆ ಹೋಗೋಣ. ನಡೀರಿ, ಇನ್ನೇನ್ ಕೆಲ್ಸ ಐತೆ. ರಾಜ, ರಾಜ ಪ್ಲೀಸ್ ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ರಾಜ, ನಾನು ಮಾಡಿದ್ದು ತಪ್ಪಾಯ್ತು ಅಂತ
ತಪ್ಪು ಒಪ್ಕೊಂಡು ಪೇಪರಲ್ಲಿ ಹಾಕ್ಸಿದ್ರು ನೀನ್ ಬರ್ಲಿಲ್ಲ. ಈಗ ಎದುರಿಗೆ ಬಂದು ಮಾತಾಡ್ಸಿದ್ರು ಯಾಕೆ ಮಾತಾಡ್ತಿಲ್ಲ? ಮಾತಾಡಕ್ಕೆ ಏನು ಉಳಿದಿಲ್ಲ ಮಧು, ನನ್ನ ಮರ್ತು ಬಿಡು. ಮರಿಬೇಕಾ? ಹಾಗಾದ್ರೆ ನೀವು ನನ್ನ ಮರ್ತು ಬದುಕ್ತೀರಾ? ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಮಾತ್ನಲ್ಲಿ ಯಾಕೆ ನನ್ ದೂರ ಮಾಡ್ತಿದ್ದೀರಾ? ಮಧು, ನಮ್ಮಪ್ಪ ಅಮ್ಮ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಮುಂದೆ ನಿನ್ ಪ್ರೀತಿ ಮುಚ್ಚೋಯ್ತು. ಮಧು, ಈಗ ನಾನು ಹತ್ರ ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತೆ. ನಾನ್ ಮೈಗೆ ಹುಷಾರಿಲ್ಲ ಮನಗಿದ್ರೆ ನಮ್ಮಪ್ಪ ಡಾಕ್ಟರ್ಗಳನ್ನ ಪಂಡಿತರುಗಳನ್ನ ಕ್ಯೂ ನಿಲ್ಸ್ಬಿಡ್ತಾರೆ. ಈ ಪ್ರಪಂಚದಲ್ಲಿ ಯಾರಿಗೂ ಸಿಗದೇ ಇರೋ ಅದೃಷ್ಟ ಈ ಅದೃಷ್ಟವಂತರಿಗೆ ಸಿಕ್ಕಿದೆ. ನೋಡು, ಇಷ್ಟು ದಿವಸ ನೀನೊಬ್ಬ ಪಟೇಲನ್ನ ಪ್ರೀತಿ ಮಾಡ್ತಿದ್ದೆ, ಒಬ್ಬ ಜಮೀನ್ದಾರ್ ಮಗನ್ನ ಪ್ರೀತಿ ಮಾಡ್ತಿದ್ದೆ. ಆದ್ರೆ ಈಗ ನಾನು ಒಬ್ಬ ಸಾಮಾನ್ಯ ಕೂಲಿ ಆಳು. ರಾಜ ಆಳಾಗ್ ದುಡ್ದವನು ಅರಸನಾಗ್ ಬಲ್ಲ ಅಂತ ದೊಡ್ಡವರೇ ಹೇಳಿದ್ದಾರೆ. ನಾನು ಪ್ರೀತಿಸ್ತಿರೋದು ನಿನ್ನ ಅಂತಸ್ತನಲ್ಲ, ನಿನ್ನನ್ನ. ನೀನ್ ಹೊತ್ಸಿದ ಪ್ರೇಮದ ಜ್ಯೋತಿ ನನ್ನ ಹೃದಯದ ಕಣ್ಣನ್ನ ತೆರೆಸಿದೆ. ನಾನ್ ನಿನಗೆ ಮನಸ್ಸು ಕೊಟ್ಟಿದ್ದೀನಿ, ನಿನ್ ಜೊತೆನೆ ಬದುಕ್ತೀನಿ. ನಮ್ಮಿಬ್ರು ಬದುಕೆ ಬೇರೆ ಬೇರೆ ಆಗಿರ್ಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಹ್ಯಾಕ್ ಬದುಕಕ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ನಾನು ಮಾಡಿದ ತಪ್ಪು ಅಂತ ನನಗ್ ಗೊತ್ತಾಗಿದೆ. ನಾನು ಈಗ್ಲೇ ನಿಮ್ ತಂದೆ ಹತ್ರ ಹೋಗಿ ನಾನು ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ನಮ್ ಮದ್ವೆಗೆ ಒಪ್ಪಿಸ್ತೀನಿ. ಮಧು, ಬದುಕೇ ಇಲ್ದವ್ರಿಗೆ ಅನಾಥನ ಮದುವೆ ಮಾಡ್ಕೊಂಡು ನೀನ್ ಹ್ಯಾಕ್ ಸುಖವಾಗಿರ್ತೀಯ? ಯಾರೋ ನಿನ್ನ ಅನಾಥ ಅಂದಿದ್ದು? ನಾನ್ ನಿಮ್ಮ ಅಮ್ಮ ಇರೋವಾಗ ನೀನ್ ಹೇಗೋ ಅನಾಥ ಆಗ್ತೀಯ? ನೋಡೋ, ಇನ್ನೊಂದ್ಸಲ ಇಂಥ ಮಾತು ನಿನ್ ಬಾಯಲ್ಲಿ ಬಂದ್ರೆ ಹೊಲ್ಲು ದುರ್ಸ್ಬಿಡ್ತೀನಿ. ನೋಡಮ್ಮ, ಅವನು ನಿನಗೆ ಮನಸ್ಸು ಕೊಟ್ಟಿದ್ದಾನೆ, ಅದ್ ತಪ್ಪಲ್ಲ. ನೀನು ಅವನ್ನ ಮೆಚ್ಚಿ ಇಲ್ಲಿಗೆ ಹುಡುಕೊಂಡು ಬಂದಿದ್ಯಾ, ಅದೂ ತಪ್ಪಲ್ಲ. ಆದ್ರೆ ಅವರಪ್ಪ ಬೇರೆ ಹುಡುಗಿನ ನೋಡಿ ಮದುವೆ ಗೊತ್ತು ಮಾಡ್ಬಿಟ್ಟಿದ್ದಾರೆ. ಯಾರು ಏನ್ ಹೇಳಿದ್ರು ಅವ್ರು ಒಪ್ಪಲ್ಲಮ್ಮ. ಯಾಕೊಪ್ಪಲ್ಲ? ಎಲ್ರು ಸೇರಿ ಆಟ ಮಾಡಿದ್ರೆ ಅವ್ರು ಒಪ್ತಾರೆ. ಅವ್ರು ಖಂಡಿತ ಒಪ್ಪಲ್ಲ ಕಣ. ಯಾಕೊಪ್ಪಲ್ಲ? ಅದೇಂಗೊಪ್ಪಲ್ಲ? ಅದೇಂತಕ್ಕೊಪ್ಪಲ್ಲ? ನೀನ್ ಬಾಯ್ ಮುಚ್ಚು. ಏನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರೋದು? ನೀವು ಬೆರಳಿ ಚಿಪ್ಪ ಹುಡುಗಿನ ಕಟ್ಕೊಳ್ಳೋದ್ ನೋಡಕ್ಕೆ ನನ್ನಿಂದ ಆಗಲ್ಲ. ಅದಕ್ಕೆ ನೀವು ಹೋಗತ್ಗೆ. ಅಮ್ಮ, ಆತ್ರದಲ್ಲಿ ಏನು ಅವಂತರ ಮಾಡ್ತಾಳೋ ಏನೋ. ನಡಿಯಮ್ಮ ಹೋಗೋಣ. ಛತ್ರಕ್ಕೂ ಅಡಿಯೋರು ಹೇಳ್ಬಿಟ್ಟಿದೀನಿ ಬಾವಾ. ನಿಮ್ ಸೊಸೆಗೆ ಬೇಕಾದ ಅನ್ನಿ ಸೊಮ್ಮಲು ರೆಡಿ చేసి ಸಾನು. ವಾಲ್ಗವ್ರು ಹೇಳ್ಬಿಟ್ಟಿದೀನಿ. ಗೌಡ್ರ ಮನೆ ಮದುವೆ ಅಂದ್ರೆ ಊರಂತ ಡಂಗ. ನೀ ಯಾಕೆ ಬಂದೆ ಇಲ್ಲಿ? ಮಾವಯ್ಯ, ಅವತ್ತು ತಿಳಿದೇ ದುಡುಕಿ ನಿಮ್ಗೆ ಅವಮಾನ ಮಾಡ್ಬಿಟ್ಟೆ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ಕ್ಷಮಿಸಿದೀನಿ, ಹೋಗಮ್ಮ. ಥ್ಯಾಂಕ್ ಯು ಮಾವಯ್ಯ. ಹಾಗೆ ನನ್ನ ಸೊಸೆಯನ್ನು ತಪ್ಕೊಂಡು ಆಶೀರ್ವಾದ ಮಾಡಿ. ನೋಡಮ್ಮ, ನನ್ನ ಮಗನಿಗೆ ಬೇರೆ ಹುಡುಗಿನ ನೋಡಾಗಿದೆ, ಮುಹೂರ್ತನೂ ನಿಶ್ಚಯ ಆಗಿದೆ. ಅವಳ ಬಾಳ್ಗೆ ಯಾಕೆಲ್ಲ ಹಾಕ್ತೀಯ? ಮಾವಯ್ಯ, ನನ್ ಜೊತೆ ಮದ್ವೆ ನಿಶ್ಚಯ ಮಾಡಿ ಊರಿಗೆಲ್ಲ ಪತ್ರಿಕೆ ಹಂಚಿ ಈಗ ಬೇರೆಯವ್ರ ಜೊತೆ ಮದ್ವೆ ಮಾಡಿದ್ರೆ ನನ್ ಜೀವನ ಹಾಳಾಗಲ್ವಾ? ನೋಡಮ್ಮ, ನನ್ನ ಸಹನೆಯ ಪರೀಕ್ಷೆ ಮಾಡಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀವು ನನ್ನ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಅಯ್ಯೋ ಅಯ್ಯೋ, ನಿನ್ ಬಾಳ ಹಾಳಾಗಿ ಸಾಲದು ಅಂತ ನನ್ ಮಗಳ ಬಾಳ ಹಾಳು ಮಾಡಕ್ ಬಂದಿದ್ಯಾ ಬಾವಾ? ಏನಿದು ಬಾವಾ? ರಮಣ, ಅವಳ ಹತ್ರ ಏನ್ ಮಾತು? ಮೊದ್ಲು ಅವಳು ಇಲ್ಲಿಂದ ಕಳಿಸು. ಇದೇ ನಿಮ್ ಕಡೆ ಮಾತಾ? ಹೌದು, ಇದೇ ನನ್ನ ಕಡೆ ಮಾತು. ನೀನಿನ್ ಹೋಗ್ಬೋದು. ಆಯ್ತು, ಹೋಗ್ತೀನಿ. ಆದ್ರೆ ಆಚೆಗಲ್ಲ, ಒಳಕ್ಕೆ. ನನ್ನ ಕುತ್ತಿಗೆ ಬಿಟ್ಟು ಬೇರೆಯವಳ ಕುತ್ತಿಗೆಗೆ ನಿಮ್ ಮಗನ ಕೈಲಿ ಅದು ಹೇಗ್ ತಾಳಿ ಕಟ್ಟಿಸ್ತಿರೋ ನಾನು ನೋಡ್ತೀನಿ. ನೀನೇನು ನೋಡೋದು? ಬಾಯಿ ಮಂಡಾಕ. ಮದುವೆ ಆಗೋ ನಾನು ನಮ್ಮಪ್ಪ ಯಾರು ತಾಳಿ ಕಟ್ಟು ಅಂತಾನೋ ಅವಳು ತಾಳಿ ಕಟ್ತೀರಿ. ನೀನ್ ಗಲಾಟೆ ಮಾಡ್ತಾರೆ, ರೈಟ್ ಹೇಳು. ಬಲೆ ಕಿಲಾಡಿರಿ ನೀವು. ನಮ್ಮಪ್ಪ ಯಾವ್ದೋ ಬೆರಳ್ ಚೀಪ ಹುಡುಗಿನ ನನಗಿಷ್ಟ ಇಲ್ದಾದ್ರು ಗಂಟ ಹಾಕಕ್ ನೋಡ್ತಿದ್ದಾನೆ. ನಾನ್ ಇನ್ಮೇಲೆ ಉಸಿರ ಇಟ್ಕೊಂಡಿದೀನಿ. ಹೋಗ್ ನಮ್ಮಪ್ಪ ಕೈಕಾಲ ಹಿಡ್ಕೊ, ನಿನ್ ಸೊಸೆ ಅಂತ ಒಪ್ಕೋತಾರೆ ಅಂತ ನೀವ್ ತಾನೇ ಹೇಳ್ ಕಳ್ಸಿದ್ದು. ಅಯ್ಯೋ ಅಪ್ಪ, ಇವಳು ಬಾಯಿ ಬಡ್ಡಾಗ ಸುಳ್ಳು ಹೇಳ್ತಾಳಪ್ಪ. ಅಪ್ಪ, ನಿನ್ ಮೇಲೆ ಆಣೆಗಪ್ಪ, ನಾನು ಹಿಂಗೆ ಹೇಳಿಲ್ಲಪ್ಪ. ನನ್ ಮಾತಮ್ಮಪ್ಪ, ಇವಳು ಸುಳ್ಳು ಹೇಳ್ತಾಳಪ್ಪ. ನಾನ್ ಯಾಕ್ರಿ ಸುಳ್ಳು ಹೇಳಿ? ನಾನ್ ನೋಡಿದ್ರೆ ಗೊಂಬೆ ತರ ಇದೀನಿ, ನಮ್ಮಪ್ಪ ನೋಡಿದ್ರೆ ಗೂಬೆ ತರ ಇದಾರ. ಬೆರಳ್ ಚೀಪ ಹುಡುಗಿನ ನಮ್ಮಪ್ಪನೇ ಆಗ್ಲಿ ಮದ್ವೆ ಆಗ್ತಿದ್ನ ಅಂತ ನನ್ನ ಹತ್ರ ಬೊಂಬಡ ಹೊಡೆದು ಈಗ ನಸ್ಕುನಿ ತರ ಆಡ್ತಾ ಇದ್ದೀರಲ್ಲ, ನಿಮಗಿದ ನ್ಯಾಯನಾ ಧರ್ಮನಾ? ನೀನೇ ಹೇಳು ಅಂಜಿ, ನಾನೇನಾದ್ರೂ ಸುಳ್ಳು ಹೇಳ್ತಿದ್ದೀನಾ? ನಿಮ್ಮನ್ನ ನೋಡಿದ್ರೆ ಕಾಣಕ್ಕಿಲ್ವಲ್ಲ. ಮಳ್ಳ ಏನು ಗೊತ್ತಿರೋ ಮಗು ಒಂಟಿ ಸಿಕ್ಕಾಗ ಮಾತ್ರ ಮನೇಲೇ ಮುದ್ದು ಮಾಡ್ತಾನೆ. ಬರ್ತೀನಿ ಮಾವಯ್ಯ, ಈಗ ಹೋಗ್ತಿದ್ದೀನಿ. ನಿಮ್ ಮಗನ ಕೈ ತಾಳಿ ಕಟ್ಟಿಸ್ಕೊಂಡು ಆಮೇಲೆ ಬರ್ತೀನಿ. ಲೇ 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 ಅಪ್ಪಯ್ಯ, ಅವಳು ಮಾತು ನಂಬೇಡಿ. ಅವಳು ಸುಳ್ಳು ಹೇಳ್ತಾವಳೆ. ನೀವು ಹೂವನ್ನಿ, ನೀವು ತೋರಿಸಿದ ಹುಡುಗಿ ಈಗಲೇ ತಾಳಿ ಕಟ್ಬಿಡ್ತೀನಿ. ಒಲವಿನ ಪ್ರಿಯಲತೆ ಇವಳ್ದೇನೆ ಚಿಂತೆ. ನೀನ್ ಯಾಕೆ ಬಂದೆ ಇಲ್ಲಿ? ಇಲ್ಲಿಗ್ ಬರ್ದೆ ಇನ್ನೆಲ್ಲಿ ಹೋಗ್ಲಿ ನಾನು? ಅಯ್ಯೋ, ನಿನ್ನ ಬಾಯಿ ಮೊಂಡಾಕ. ನಿನ್ನೆ ನೀನ್ ಮಾಡಿದ ಕಿರಿಕಿಗೆ ತಪ್ಪಿಸ್ಕೊಡೋದು ದೊಡ್ಡ ವಿಚಾರ ಆಗ್ಬಿಟ್ಟಿತ್ತು. ನಮ್ಮ ಅಪ್ಪ ಇಂತವ ಈಗ ಬೇರೆ ಬಂದ್ಬಿಟ್ಟಿ ಅಲ್ಲಿಗೆ. ತೊಳವಾಗ ಇಲ್ಲಿಂದ ನೀನ್ ಬಂದಿರೋದು ನಮ್ಮ ಅಪ್ಪಯ್ಯನ ನೋಡ್ಬಿಟ್ರೆ ಅಯ್ಯೋ ಕೆಟ್ಟಲ್ಲಪ್ಪ. ನಮ್ಮ ಅಪ್ಪಯ್ಯ ಬರ್ತಾನೆಯವ. ಅಯ್ಯಯ್ಯೋ,
ಈಗ ನಾನು ಓಡ್ ಹೋಗೋಕ್ ನೋಡಿದ್ರೆ ನಿಮ್ಮ ಅಪ್ಪನ ಕಡೆಗೆ ಬಿದ್ಬಿಡ್ತೀನಿ. ಒಂದ್ ಕೆಲಸ ಮಾಡೋಣ, ನಾನು ಈ ಹುಲ್ಲಿನ ಮಧ್ಯದಲ್ಲಿ ಬಚ್ಚಿಟ್ಕೋತೀನಿ. ನಿಮ್ಮ ಅಪ್ಪ ಆ ಕಡೆ ಹೋದ್ಮೇಲೆ ಒಂದು ಕೂಗು ಹಾಕಿ ನಾನು ಹೊರಗೆ ಬಂದ್ಬಿಡ್ತೀನಿ. ಓಕೆನಾ? ಅಯ್ಯೋ ಆಳ ಹೋಗೆ. ಇಲ್ಲಿ ನೋಡಿ, ನಿಮ್ಮ ಅಪ್ಪ ಹೋಗ್ತಿದ್ದಾಗೆ ಹೇಳ್ತಿರಲ್ಲ. ಅಯ್ಯೋ ತಗೋಗೆ ಅಲ್ಲಿಗೆ ಎಲ್ಲ ಕೆಲಸ ಆದಂಗೆ. ಏ ರಾಜ, ಏನ್ ಮಾಡ್ತಿದ್ಯೋ? ಅಲ್ಲ, ಕೆಲಸನ ಆಳ್ಗಳ ಕೈಲಿ ಮಾಡಿಸು ಅಂದ್ರೆ ನೀನೇ ಮಾಡ್ತಾ ಇದೀಯಲ್ಲಪ್ಪ. ಪರವಾಗಿಲ್ಲ ಬಿಡಪ್ಪ, ನಮ್ ಕೆಲಸ ನಾವು ಮಾಡಿದ್ರು ತಪ್ಪೇನೈತೆ? ಅಯ್ಯ ಅಯ್ಯಯ್ಯೋ ಯಪ್ಪ. ಯಾಕೋ, ಏನಾಯ್ತು? ಹೊಸೆ ಹುಲ್ ನೋಡು, ನೆಬೆ ಎಲ್ಲೆಲ್ಲ ಕೆರ್ಕೊಂಡಂಗ ಆಯ್ತೈತೆ. ಅಪ್ಪ ಬಿಸ್ಲು ಬೇರೆ, ನಡಿ ನೆರಳಿಗೆ ಹೋಗೋಣ. ಬಿಸ್ಲ ಮೋಡ ಕಲ್ಕೊಂಡಿದೆ, ಬಿಸ್ಲಂತೆ. ಈ ಸಲ ಬೆಳೆ ಹೆಂಗಾಗಿದೆ ಅಂದ್ರೆ ಯಾರಿವಳು ಚೂಜಿ ಮಲ್ಲಿ ಕಣ್ಣವಳು. ಇದೇನಿದು ಹುಲ್ ಮೇಲೆ ತಾವ್ ಬಂದ ತಕ್ಷಣ ಹುಲ್ ಮೇಲೆ ಯಾಕೋ ಬಗ್ ನೋಡ್ತಿದ್ಯಾ? ಅಯ್ಯೋ ಸದಾಮ್ ಹುಸೇನ್ ಬಾಂಬ್ ಇಟ್ಟವ್ನೆ. ಇಕ್ಕಂಡ್ರೆ ಇಕ್ಕಳ್ಳಿ ಬಿಡಿ, ಹಸುಗಳು ಹಸುವೆಯಿಂದ ಅಂಬ ಅಂಬ ಅಂತ ಬಡ್ಕೋತಾ ಇರೋದು ಕೇಳಿಸ್ತಾ ಇಲ್ವಾ? ಅಯ್ಯೋ ಬೇಡ ಕಣೋ, ಜಾಸ್ತಿ ಹುಲ್ಲಾಕ್ಬಿಟ್ಟು ಬೇದಿ ಹೊಡ್ಕೊಂಡ್ಬಿಡ್ತವೆ. ಏ ರಾಜ, ಇನ್ನೊಂದ್ ಕಿತ ಹುಲ್ಲಾಕಿದ್ರೆ ಏನಾಗುತ್ತೋ? ಯಾರ ಬಿರಿ ಹುಲ್ಲಾಕಿದ್ರೆ ಮಲ್ಬಾರಿ ಆಗ್ಬಿಡ್ತದೆ ಕಣಪ್ಪ. ಅಯ್ಯೋ ನೀನ್ ತಲ್ಗೋಗೋ. ಹಳ್ಳಾಡ್ತೈತೆ. ಏನದು? ಅಯ್ಯೋ ದೇಹ ಹಳ್ಳಾಡ್ತೈತೆ, ಆಯಾಸಕ್ಕೆ ಬಿಸ್ಲು. ಬಿಸ್ಲೆಲ್ಲ ಬಂತು? ಅಯ್ಯೋ ಈಗ ಬಂದ್ಬಿಡ್ತದೆ ಅಪ್ಪ ಸೈಡಿಗೆ. ಇದೇನಿದು? ಯಾರ್ದು ಹೆಣ್ಮಗ್ಳು ದಾವಣಿ? ಅಯ್ಯೋ ಮಾವ, ಆ ಕಿತ್ತೋಗಿರೋ ಬಟ್ಟೆನ ದಾವಣಿ ಅಂತಿಲ್ಲ, ಆ ದಾವಣಿ ಇದ್ದಂಗ ಐತೆ. ಏನು ಅಂದ್ರೆ ನಿಮ್ಮ ಅಪ್ಪ ಮಾವ ಎಲ್ಲ ಹೋದ್ರ? ಅಪ್ಪ, ನನ್ಗಿಲ್ಲಿ ಒಳಗಡೆ ಮೈ ತುಂಬಾ ಕಡಿತಾ ಇದೆ. ನನ್ ಮುತ್ಕಡೋದನ್ನ ನಿಮ್ಮ ಅಪ್ಪ ನೋಡ್ಲಿಲ್ಲ. ನೋಡ್ಬಿಟ್ಟಿದ್ರೆ ಒಳ್ಳೆ ಪರಿಚಯ ಆಗೋಗ್ತೀರಾ. ಏನ್ರಿ, ನಿಮ್ಮಪ್ಪ ಇನ್ನೂ ಹೋಗಿಲ್ಲ ಅಂತ ನನ್ಗೆ ಹೇಳೋದ್ ಬೇಡ್ವಾ? ಅಯ್ಯೋ ನನ್ ದಾವಣಿ. ಅತ್ತಿಗೆ ಅತ್ತಿಗೆ ಇಲ್ಲೈತೆ. ಥ್ಯಾಂಕ್ ಯು. ನಾನಿನ್ನು ಬರ್ತೀನಿ. ಇವತ್ತು ಮರಿಬೇಡ, ನಾಳೆ ಮತ್ತೆ ಸಿಕ್ಕಣ. ಭಾವ, ಈ ಹುಡುಗಿ ನನ್ ಮಗಳು ಬಾಳ್ನೆ ಹಾಳು ಮಾಡ್ತಾಳಲ್ಲ. ರೀ, ಆ ಹುಡುಗಿ ಏನ್ರಿ ಮಾಡ್ತಾಳೆ? ನನಗೇನೋ ಇವನ್ ಮೇಲೆ ಅನುಮಾನ. ಅಲ್ಲಿ ಮದ್ವೆ ತಯಾರಿ ನಡೀತಾ ಇದ್ರೆ ಇಲ್ಲಿ ಇವ್ ನಿಂತ ಕೆಲ್ಸ. ಚೀಚಿ. ಅಪ್ಪಯ್ಯ, ಇಷ್ಟೊತ್ತವಳು ಆಡಿದ್ದೆಲ್ಲ ನಾಟಕ. ನಿಮ್ ಮನೆಗೂ ನನ್ ಮಾತ್ ನಂಬಿ. ಮಗ, ಈ ಮದುವೆಯಲ್ಲಿ ನನ್ನ ಮಾನ ಮರ್ವಾದೆ ಎಲ್ಲ ಅಡಗೈತೆ.